व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन्वाम् आविर्भूयादनगमहिमा मानसे वागधीशः नमस्ते प्राणेश प्रणतविभवायावनिमगाः नमः स्वामिन् रामप्रियतम हनुमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भुवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 121ನೆಯ ಪ್ರವಚನ. ಅನೇಕ ವಿಧದ ಪ್ರಶ್ನೆಗಳಿಗೆ ಧರ್ಮರಾಜನಿಗೆ ಭೀಷ್ಮಾಚಾರ್ಯರು ರಾಜಧರ್ಮದ ಬಗ್ಗೆ ಉತ್ತರ ನೀಡುತ್ತಾ ಇದ್ದಾರೆ. ಅದರಲ್ಲಿ ಯುದ್ಧ ತಂತ್ರಗಳ ಬಗ್ಗೆ ಕೆಲವು ವಿಶೇಷ ಅಂಶಗಳನ್ನು ಧರ್ಮರಾಜ ಕೇಳಲು, ಧರ್ಮಯುದ್ಧ, ಧರ್ಮ ವಿಜಯ, ಅದರ ಬಗ್ಗೆ ಒಂದಿಷ್ಟು ವಿಶೇಷವಾದ ಮಾಹಿತಿಗಳನ್ನು ಭೀಷ್ಮರು ನೀಡುತ್ತಾ ಇದ್ದಾರೆ. ಅಲ್ಲ, ಹೋರಾಟದಲ್ಲಿ ಎಲ್ಲಿ ಉಂಟು ಈ ಧರ್ಮ? ಹೋರಾಟದಲ್ಲಿ ಏನು, ಬದುಕಿನಲ್ಲೇ ಧರ್ಮ ಇಲ್ಲ ಹೇಳುವರಿದ್ದಾರೆ ನಾಸ್ತಿಕರು. ಹಾಗಾಗಿ ಧರ್ಮ ಎಲ್ಲಿದೆ, ಧರ್ಮ ಹೇಗಿದೆ ಅಂತ ಗಲಾಟೆ ಎಬ್ಬಿಸುವವರ ಬಗ್ಗೆ ಬಹಳ ಚಂದವಾದ ಮಾತನ್ನು ಭೀಷ್ಮ ಹೇಳ್ತಾನೆ. ನ ಧರ್ಮೋ ಸ್ಥಿತಿ ಮನ್ವಾನಃ ಶುಚೀನ್ ಅವಹಸನ್ನಿವ. ಶುದ್ಧರಾಗಿದ್ದವರನ್ನು ಒಳ್ಳೆ ರೀತಿಯಿಂದ ಪುಣ್ಯ ಪಾಪ ದೇವರು ಮತ್ತೊಂದು ಇನ್ನೊಂದು ಹೇಳಿಕೊಂಡು ತಾವು ತಮ್ಮನ್ನು ದುಡಿಸಿಕೊಳ್ಳುವವರನ್ನು ನೋಡಿಕೊಂಡು ನೆಗಾಡ್ತಾರೆ ಕೆಲವರೇ, ಎಂತದ ಕರ್ಮ, ಧರ್ಮವೇ ಇಲ್ಲ ಅಂತವ ಇವ ಒದ್ದಾಡ್ತಾ ಇದ್ದಾನೆ ಅಂತ ಹೀಗೆ ಅಂತ ತಮಾಷೆ ಮಾಡುವವರಿದ್ದಾರೆ. ಹಾಗೆ ಯಾವುದರ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ. ಅಶ್ರದ್ಧದಾನಶ್ಚ. ಕೃಷ್ಣ ಅಂತೂ ಹೇಳಿಯೇ ಇದ್ದ, ಅಶ್ರದ್ಧೆಯ ಉತಂದತ್ತಂತಪಸ್ತತ್ತಂ ಕೃತಂಚೇತ್ ಅಸದಿತ್ಯುಚ್ಯತೆ ಪಾರ್ಥ ಅಂತ. ಚಲುವಾದ, ಸರಿಯಾದ, ಶಾಸ್ತ್ರೀಯವಾದ ನಂಬಿಕೆ ಇಲ್ಲದೆ ಮಾಡಿರತಕ್ಕ ಏನೊಂದೂ ಕೆಲಸಕ್ಕೆ ಬರುವುದಿಲ್ಲ ಅಂತ 0 ಅಂದಿದ್ದ ಕೃಷ್ಣ ಅದನ್ನು ಮಾಡಲೇ ಇಲ್ಲ ಅಂತ. ಅದನ್ನು ಈ ಮಂದಿಯೂ ಸಹ ಹಾಗೆ ಒಳ್ಳೆಯವರನ್ನು ಕಂಡು ತಮಾಷೆ ಮಾಡ್ತಾರೆ, ಯಾವುದನ್ನು ನಂಬುವುದಿಲ್ಲ, ಶ್ರದ್ಧೆ ಇಲ್ಲ, ಶ್ರದ್ಧದಾನಷ್ಟ. ಇಂಥವರೇನಾಗ್ತಾರೆ, ಭವೇತ್ ವಿನಾಶಮಪಗಚ್ಚತಿ, ಅವನು ಖಂಡಿತವಾಗಿಯೂ ನಾಶವನ್ನು ಪಡೆಯುತ್ತಾನೆ, ಅವನು 0 ಬಿಡುತ್ತಾನೆ. ಇಲ್ಲ ಅಂದ್ರೆ ಅವನು ಇಲ್ಲ ಆಗ್ತಾನೆ. ಸಬದ್ಧ ವಾರುಣೈ ಪಾಶೈ ಅಮರ್ತ್ಯೈ ಅವಮನ್ಯತ್. ದೇವತೆಗಳಿಂದ ಅವನಿಗೆ ತೊಂದರೆ ಆಗ್ತದೆ. ಅನ್ಯಾಯಗಾರರನ್ನು, ಭಗವದ್ ವಿಷಯದಲ್ಲಿ ವಿರೋಧಿಗಳನ್ನು ವರುಣನ ಪಾಶ ಕಟ್ಟಿಯಾಗ್ತದೆ ಎಂದರ್ಥ. ದುಷ್ಟರನ್ನು, ರಾಕ್ಷಸರನ್ನು ವರುಣನಿಗೆ ಬ್ರಹ್ಮ ಆದೇಶ ಮಾಡಿಬಿಟ್ಟಿದ್ದಾನೆ ಹಿಡಿದಾಗ್ಲಿಕ್ಕೆ. ಹಾಗಾಗಿ ಅಂತಹ ವಿಶಿಷ್ಟವಾದ, ವಿಚಿತ್ರವಾದಂತಹ ಪಾಶಗಳಿಂದ ಕಟ್ಟಲ್ಪಡ್ತಾರವರು. ಸಬದ್ಧ ವಾರುಣೈ ಪಾಶೈ ಅಂತ ದೇವತೆಗಳವನನ್ನು ದೂರ ಹಾಕ್ತಾರೆ. ಇರ್ಲಿಕ್ಕೇನೀಗ ಕುಣಿತಾ ಇದ್ದಾನೆ. ನಾವು ಕೇಳಬಹುದು, ಗಮ್ಮತ್ತಲ್ಲಿದ್ದಾನಲ್ಲ, ಏನಾಯ್ತು ಅಂತ. ಎಲ್ಲ ಹಾಗೆ ಧರ್ಮವನ್ನು ನಂಬದವರು ಕಾಣಲಿಕ್ಕೆ ಕೆಲವು ಕಡೆ ಬಹಳ ಗಮ್ಮತ್ತಿನಲ್ಲಿ ಮೆರಿತಾ ಇರ್ತಾರೆ. ಹೇಗೆ ಹೇಳಿದ್ರೆ, ಮಹಾಧೃತಿರಿವ ಅಧ್ವಾತ ಅಂತಾನೆ. ಧೃತಿ ಅಂದರೆ ಈ ಯಾವುದೊಂದು ವಿಶೇಷವಾದ ಲೋಹದ ಕೆಲಸ ಮಾಡುವವನ ಮನೆಯಲ್ಲಿ ಗಾಳಿ ಹಾಕ್ಲಿ ಇರ್ತದೆ, ತಿದಿ ಅಂತ, ಚರ್ಮದ ಚೀಲದ ಹಾಗೆ. ಅದರಲ್ಲಿ ಬಿಡಿಸಿದಾಗ ತನ್ನಷ್ಟಕ್ಕೆ ಗಾಳಿ ತುಂಬುತ್ತದೆ, ಒತ್ತಿದಾಗ ಗಾಳಿ ಒಂದಿಷ್ಟು ಬುಸ್ತನೆ ಹೊರಗೆ ಬಂದು ಬೆಂಕಿ ಬೇಗನೆ ಹೇಳುತ್ತದೆ. ಬಹಳ ದೂರದಲ್ಲಿ ಕೂತವರು ಹಾಗೆ ಮಾಡುವುದುಂಟು.
ಅದರಂತೆ ಅದರೊಳಗೆ ತುಂಬಿಕೊಂಡ ಗಾಳಿಯಂತೆ ಇವ ಗಮ್ಮತ್ನಾಗಿ ಬೆಳೆದಿರ್ತಾನೆ. ಏನಿಲ್ಲ, ಅದು ಹೊರಗೋಗ್ತದೆ, ಪ್ರಯೋಜನ ಇಲ್ಲ. ಹಾಗಾಗಿ ದೊಡ್ಡ ಒಂದು ಚರ್ಮದ ಚೀಲದಲ್ಲಿ ತುಂಬಿದ ಗಾಳಿಯಂತೆ ಇವ ತುಂಬಿಕೊಂಡಿದ್ದಾನೆ. ಇದೆಲ್ಲ ಲೋಕ ಮಾತುಗಳಲ್ಲೆಲ್ಲ ಬರ್ತದೆ. ಗಾಳಿ ತುಂಬಿದ ಪುಗ್ಗದಂತೆ ಮೆರಿತಾ ಇದ್ದಾನೆ, ಒಂದಿನ ಟುಸ್ ಆಗ್ತದೆ ಅಂತ. ಹಾಗೆ ಆಗ್ತದೆ ಹೇಳ್ತಾನೆ, ಬಹಳ ಚೆನ್ನಾಗಿ ಹೇಳ್ತಾನೆ. ಮಹಾಧೃತಿರಿವಾ ಧುಮಾತಾ ಸ್ವಕೃತೇನೈವ ವರ್ಧತೆ. ತಾನು ಮಾಡಿದ ಯಾವುದೋ ಒಂದು ಅಲ್ಪ ಕೆಲಸಗಳಿಂದ ಮೇರಿತಾನೆ ಮೇರಿತಾನೆ ಮೇರಿತಾನೆ. ಮತ್ತೆ ತತ ಸಮೂಲೋ ಹ್ರಿಯತೆ ನದಿ ಕೂಲಾದಿವದ್ರುಮ. ನದಿಯ ದಂಡೆಯಲ್ಲಿ ಬಹಳ ಗಟ್ಟಿಯಾಗಿ ಬೆಳೆದು ನಿಂತಿರ್ತದೆ ದೊಡ್ಡ ದೊಡ್ಡ ಮರಗಳು. ಮಳೆಗಾಲದ ಪ್ರವಾಹಕ್ಕೆ ಕೇಳಬೇಕೇನು ಅಂತ ಆ ಬುಡ ಸಮೇತ ಅದು ಓದ್ಕೊಂಡು ಹೋಗ್ತದೆ ನದಿ. ನದಿಯಲ್ಲಿ ಮರ ನಡೆದುಕೊಂಡು ಬಂದಾಗಿ ಓಡಿಕೊಂಡು ಬಂದಾಗಿ ಕಾಣ್ತದೆ. ನಾನೇ ಕಂಡಿದ್ದೇನೆ ಪ್ರತ್ಯಕ್ಷವಾಗಿ. ಹಾಗಿರುವಾಗ ಯಾವುದೋ ಒಂದು ಸಮಯದಲ್ಲಿ ಅದೇ ನದಿಯ ನೀರನ್ನು ಕುಡಿದು ಅದೇ ನದಿಯ ದಂಡೆಯ ಮಣ್ಣನ್ನು ಗಟ್ಟಿ ಹಿಡಿದು ಬೆಳೆದು ನಿಂತ ಮರ ಅದೇ ನದಿ ಅದನ್ನು ಮತ್ತೆ ಮಣ್ಣು ತಪ್ಪಿಸಿ ತನ್ನ ನೀರು ಕುಡಿದ ನೀರನ್ನು ಕಕ್ಕಿಸಿ ಎಳ್ಕೊಂಡು ಹೋಗ್ತದೆ. ಹಾಗೆ ಇವನು ಕೊಬ್ಬಿದ್ದಾನೆ, ತಿದ್ದಿಯಲ್ಲಿ ಗಾಳಿ ನುಂಗಿದಾಗೆ ಮೆರೆದಿದ್ದಾನೆ. ಒಂದು ದಿನ ಬುಡ ಸಹಿತವಾಗಿ ಏನೂ ಇಲ್ಲದೆ ಸರ್ವನಾಶವನ್ನು ಆತ ಪಡಿತಾನೆ. ನದಿಯ ದಂಡೆಯಲ್ಲಿ ಬೆಳೆದ ಮರದಂತೆ ಅಂತ. ಅವನು ಸಮಾಜದ ದಂಡೆಯಲ್ಲಿ ಬೆಳೆದ ಮರ. ಅವನು ಒಂದು ದೃಷ್ಟಿಯಿಂದ ಅವನನ್ನು ಕಬಳಿಸ್ತದೆ ಕಾಲ, ಉಪಯೋಗ ಇಲ್ಲ ಆಗ್ತದೆ. ಅತೈನಂ ಅಭಿನಂದಂತಿ ಭಿನ್ನಂ ಕುಂಭವಿಮಾಶ್ಮನಿ. ಮಡಿಕೆ ಅದು ಕಲ್ಲಿನ ಮೇಲೆ ಬಿದ್ದರೆ ಏನಾಗ್ತದೆ? ಕಲ್ಲಿಗೆ ಗಾಯ ಆಗುವುದಿಲ್ಲ, ಮಡಿಕೆ ಒಡೆದೋಗ್ತದೆ. ಹಾಗೆ ಒಂದೇ ಸರ್ತಿ ಬಂಡೆಗೆ ಚಚ್ಚಿಕೊಂಡ ಇವನ ಮಂಡೆ ಹಾಗೆ ಇವ ನಾಶವನ್ನು ಪಡೆಯುವುದನ್ನು ಜನ ನೋಡಿ ನಗ್ತಾರೆ, ಖುಷಿ ಪಡುತ್ತಾರಂತೆ. ಏನಾದ್ರೂ ಹೋಯ್ತಲ್ಲ ಅಂತ ಹೇಳಿಕೊಂಡು. ಹಾಗಾಗಿ ತಸ್ಮಾ ಧರ್ಮೇಣ ವಿಜಯಂ ಕೋಶಂ ಲಿಪ್ಸೇತ ಭೂಮಿಪಹ. ಅದರಿಂದ ರಾಜನ ಹೇಗಿರಬೇಕು? ಅಧರ್ಮ ಮಾಡಬಾರದು. ಧರ್ಮದಲ್ಲಿ ಹೋರಾಟ ಮಾಡಲಿಕ್ಕೆ, ಧರ್ಮದಿಂದ ರಾಜ್ಯವನ್ನು ಪಡೀಲಿಕ್ಕೆ, ಧರ್ಮ ಮಾರ್ಗದಲ್ಲಿ ಬೊಕ್ಕಸವನ್ನು ತುಂಬಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು. ಅಷ್ಟೇ ಹೊರತು ಅಧರ್ಮದ ಹೋರಾಟವನ್ನು ನಡೆಸಲಿಕ್ಕಿಲ್ಲ ಅಂತ ಹೇಳ್ತಾನೆ. ನಾಧರ್ಮೇಣ ಮಹೀಂ ಜೇತುಂ ಲಿಪ್ಸೇತ ಜಗತೀಪತಿ. ನೆಲದೊಡೆಯ ಅಂದ ತಕ್ಷಣ ನೆಲವನ್ನು ಮೋಸದಲ್ಲಿ ಪಡೆಯುವುದರಿಂದ ಅರ್ಥ ಎಂತ ಉಂಟು? ಅಧರ್ಮ ಯುದ್ಧದಿಂದ ನೆಲದ ಅರಸನಾಗಲಿಕ್ಕೆ ಇಷ್ಟಪಡಬಾರದು. ಯಾರಾದ್ರೂ ಇಷ್ಟಪಟ್ಟಿದ್ರೆ ಅದು ಯೋಗ್ಯ ಅಂತಾರ? ಅಲಬ್ಧ ವಿಜಯಂ ಲಬ್ಧ್ವ ಕೋನು ಮನ್ನಿಯತ ಭೂಮಿಪಹ. ಯಾವನು ತಾನು ನೆಲದ ಒಡೆಯ ಅಂತ ಹೇಳಿಕೊಳ್ತಾನೆ ಹೇಳಿ? ಮೋಸ ಮಾಡಿ ಪಡೆದದ್ದನ್ನು ನೆಲದ ಒಡೆಯ ಹೇಳಲಿಕ್ಕೆ ಉಂಟಾ? ಇಲ್ಲ. ಅನ್ಯಾಯ ಮಾರ್ಗದಲ್ಲಿ ಗಳಿಸಿದ ಈ ರಾಜ್ಯವನ್ನು ನಾನು ರಾಜ್ಯದ ಅರಸ ಹೇಳೋದು ಎಲ್ಲಿಗೆ? ಪ್ರಯೋಜನ ಇಲ್ಲ ಅಂತ ಜನರಿಗೆ ಗೊತ್ತಿರ್ತದೆ. ಜನರಿಗೆ ಇವ ಯಾವ ನೆಲೆಯಲ್ಲಿ ರಾಜ್ಯವನ್ನು ಅಪಹಾರ ಮಾಡಿದ್ದ ಅಂತ. ಈಗ ದುರ್ಯೋಧನನ್ನು ಅಖಂಡ ಸಾಮ್ರಾಜ್ಯ ಒಡೆಯ ಅಂತ ಹೇಳ್ತಾರ? ದ್ಯೂತದಲ್ಲಿ ಕಬಳಿಸಿದ್ದನ್ನು, ಮೋಸದಲ್ಲಿ ಕಬಳಿಸಿದ್ದನ್ನು ಅದರಲ್ಲಿ ಸಹ ಇಲ್ಲ, ಹೇಳುವುದಿಲ್ಲ. ಒಡೆಯ ಅಂತ ಕರೆಯುವುದಿಲ್ಲ. ಅವನ್ನ ಯಾಕೆ ಕರೀತಾರೆ? ಜೂಜಿನಲ್ಲೂ ಯಥಾರ್ಥ ಇರಲಿಲ್ಲ, ಅವನಿಗೆ ಅಲ್ಲಿಯೂ ಮೋಸ ಮಾಡಿದ್ದಾನೆ. ಮತ್ತೇನು? ಅದರಿಂದ ಯಾವನು ಸಹ ಅಧರ್ಮದಲ್ಲಿ ಪಡೆದ ರಾಜ್ಯಕ್ಕೆ ತಾನು ಒಡೆಯ ಅಂತ ಹೇಳಿಕೊಂಡು ತಾನು ಅರಸ ಅಂತ ಹೇಳಿಕ್ಕೆ ಭೂಮಿಯ ಅರಸ ಆಗ್ಬೇಕಾದ್ರೆ ಆ ಭೂಮಿಯನ್ನು ಆತ ಸಾವಕಾಶವಾಗಿ ಸಹಜವಾಗಿ ಗೆದ್ದಿರಬೇಕು. ಅನ್ಯಾಯದಿಂದ, ಮೋಸದಿಂದ, ವಂಚನೆಯಿಂದ, ಕಪಟ ಮಾರ್ಗದಿಂದ ಅಲ್ಲ. ಅದು ಪ್ರಯೋಜನ ಆಗಲಿ. ಅಧರ್ಮಯುಕ್ತ ವಿಜಯ ಅಧ್ರುವ ಅಸ್ವರ್ಗೇಯವಚ. ಶಾಶ್ವತವಾದ ವಿಜಯ ಅಲ್ಲದು. ಜನ ಹಾಡುವುದಿಲ್ಲ. ಹಾಗೆ ಅನ್ಯಾಯ ಮಾಡಿದಾಗ ಗೆದ್ದಾಗ ಶಾಶ್ವತ ಆದ್ನ ದುರ್ಯೋಧನ ಇಲ್ಲ. ಅದು ಅಧರ್ಮದ ವಿಜಯ ಚಿರಕಾಲ ಬರುವುದೂ ಇಲ್ಲ, ಮತ್ತೆ ಸ್ವರ್ಗಕ್ಕಂತೂ ತಲುಪಿಸುವುದೇ ಇಲ್ಲ. ಇಲ್ಲಿ ನೀವೇನೋ ಕಣಮುಚ್ಚಿಕೊಂಡು ಮಾಡಿದ್ರೆ ಹೇಳ್ಕೊಳ್ವಾ 16 ವರ್ಷಗಳ ರಾಜ್ಯಭಾರ, ಸ್ವರ್ಗ ಇಲ್ಲ. ಅಧರ್ಮದಿಂದ ಗೆದ್ದದ್ದಕ್ಕೆ ಸ್ವರ್ಗ ಇಲ್ಲ ಅಂತ ಹೇಳಿಬಿಡ್ತಾರೆ. ಅದು ದುರ್ವ್ಯಸನಗಳು ರಾಜರದ್ದು. ಅದರಿಂದ ಹೋರಾಟದಲ್ಲಿ ಗೆಲುವು ಎನ್ನುವುದೇ ಇಲ್ಲ. ಅದರಿಂದ ಹಿಂದೆ ಪಡೆದದ್ದವರೆಲ್ಲ ಅದಲ್ಲ ಅಂತ ಹೇಳಿಕೊಂಡು ಪಾದಯತ್ತೇವ ರಾಜಾನಂ ಮಹಿಂಚ ಭರತರ್ಷಭ. ಅಧರ್ಮದಲ್ಲಿ ಹೋರಾಟ ಮಾಡಿ ಗೆದ್ದರೆ ರಾಜನು ಬಿದ್ದೋಗ್ತಾನೆ, ದೇಶವು ನೆಲ ಕಚ್ಚಿ ಬಿಡುತ್ತದೆ. ಎಂದೆಲ್ಲ ಒಂದಿನ ಹೇಗಾದ್ರೂ ಆಗಿ ಅಂದ ಯಾವುದೋ ಒಂದು ಅಮಾರ್ಗದಲ್ಲಿ, ಅಡ್ಡ ಮಾರ್ಗದಲ್ಲಿ ಪಡೆದ ವಿಜಯ ಬಹಳ ಕಾಲದವರೆಗಿರುತ್ತೆ ಅಂತ ತಿಳ್ಕೊಳ್ಳಬೇಡಿ. ಅದು ರಾಜನನ್ನು ಮುಳುಗಿಸ್ತದೆ,
ಅವನ ರಾಜ್ಯವನ್ನು ಕಬಳಿಸ್ತದೆ ವಾಸ್ತವವಾಗಿ. ಮತ್ತೆ ಇವಾಗ ಗೆದ್ದದ್ದು ಹೇಗೆ? ಮೋಸ ಮಾಡುವುದು ಎಲ್ಲಿ ಒಂದು ಹೋರಾಟದಲ್ಲಿ ಕೇಳಿದ್ರೆ ನೋಡಿ, ಹೋರಾಟ ಆಗ್ತಾ ಇರುವಾಗ ಕೆಲವು ಅಂಶಗಳನ್ನು ಇವನು ಹೇಳಿ ಆಯ್ತು, ಭೀಷ್ಮ ಟಿಪ್ಸ್ ಕೊಟ್ಟಿದ್ದ. ವಿಶೀರ್ಣ ಕವಚಂಚೈವ ತವಾಸ್ಮೀತಿ ಚವಾದಿನ ಕೃತಾಂಜಲಿಂ ನ್ಯಸ್ತಶಸ್ತ್ರಂ ಗೃಹೀತ್ವಾನ ವಿಹಿಂಸಯೇತ್. ಅವನು ಹೋರಾಟ ಮಾಡ್ತಾ ಇದ್ದಾನೆ, ಶತ್ರುಪಾಳೆಯದವ. ಅವನಿಗೇನಾಗಿದೆ? ಹೋರಾಟದಲ್ಲಿ ಅವನ ಕವಚ ಎಲ್ಲ ತರಿದಿದೆ. ಈಗ ಅವನನ್ನು ಕೊಂದಿವ ಉದ್ಧಾರ ಆದದ್ದು. ಇವ ಗೆಲುವು ಪಡೆದದ್ದು ಹೇಗೆ ಅಂದ್ರೆ, ಅವನು ಅಸಹಾಯ ಪರಿಸ್ಥಿತಿಯಲ್ಲಿ ಇದ್ದಾಗ ಅವನ ಮೇಲೆ ಹೋರಾಟ ಮಾಡಿ. ಹೇಳ್ತಾರೆ ವಿಶೀರ್ಣ ಕವಚಂ, ಅವನು ಹಾಕಿಕೊಂಡ ಕವಚ ಹರಿದಿದ್ರೆ, ತಯಾರಾಗುವಾಗ ಹೇಳಿದ್ರು ಯುದ್ಧ ತಯಾರಿಗೆ ಏನೆಲ್ಲ ಬೇಕು ಅಂತ ಕವಚ ಹಾಕ್ಲಿಕ್ಕೆ. ಈಗ ಹೇಳ್ತಾರೆ ಕವಚ ಒಂದೊಮ್ಮೆ ಒಬ್ಬನದ್ದು ತರಿದಿದೆ, ಹರಿದಿದೆ, ಬಿದ್ದೋಗಿದೆ, ತುಂಡಾಗಿದೆ. ಆಗ ಗೆಲ್ಲುವುದಲ್ಲ ಅವನನ್ನು, ಆಗ ಗೆಲುವು ಹೇಳಲಿಕ್ಕಿಲ್ಲ, ಅವನು ಬಿಡಬೇಕು. ಮತ್ತೆ ಇನ್ನೊಬ್ಬ ಇದ್ದಾನೆ, ತವಾಸ್ಮೀತಿ ಜವಾದಿನಂ, ತಾನು ಸೋತೆ, ನಿನ್ನ ಸಾಮಂತ ಇದ್ದೇನೆ, ನನ್ನ ಬಿಟ್ಬಿಡಯ್ಯ ಅಂತ ಹೇಳ್ತಾ ಇದ್ದಾನೆ. ಅಂತವನ ಮೇಲೆ ಆಯ್ತು, ಅವನ ಮೇಲೆ ಮತ್ತೆ ಹೋರಾಡುವುದಿಲ್ಲ. ಇಲ್ಲ, ಆಗುವುದಿಲ್ಲ, ಹೋರಾಡು ಇಲ್ಲ. ಅವನು ಒಪ್ಪಿಕೊಂಡಿದ್ದ, ಶರಣಾಗತನಾಗಿದ್ದಾನೆ, ಶರಣ ಬಂದಿದ್ದಾನೆ. ಕೃತಾಂಜಲಿ ಕೈ ಮುಗಿತಾ ಇದ್ದಾನೆ ಒಬ್ಬ, ಹೊಡೆಯುವುದಿಲ್ಲ, ಹೊಡಿಬೇಡ ಅಂತ. ಅವನು ಹೊಡೆಯುವುದಿಲ್ಲ ಎನ್ನುವ ಸಂಕೇತದ್ದು ಕೈ ಮುಗಿಯುವಂಥದ್ದು. ನಾನು ವಿಡ್ರಾ ಮಾಡಿದ್ದೇನೆ ಅಂತ. ನೀನು ಹಾಗೆ ಮಾಡು, ಆಯುಧಗಳನ್ನು ಬಿಡಿ, ಅವನಲ್ಲಿ ಸ್ನೇಹವನ್ನು ಸಂಪಾದನೆ ಮಾಡು. ನೆಸ್ತ ಶಸ್ತ್ರಂ, ಇನ್ನು ಕೆಲವರು ಆಯುಧವೆಲ್ಲ ಬಿಸಾಡಿದ್ದಾರೆ, ಇನ್ನು ಹೋರಾಡುವುದಿಲ್ಲ ಅಂತ. ಅಂತವರ ಮೇಲೆ ದೌರ್ಜನ್ಯ ಮಾಡಿ ಹಿಡಿದು ಬಡಿದು ತಂದದ್ದಲ್ಲ ಇವ, ಅದು ಪ್ರಯೋಜನ ಇಲ್ಲ ಅಂತ. ನಿನ್ನ ಅಧರ್ಮ ಯುದ್ಧ ಅಂದ್ರೆ ಅದು ಅಧರ್ಮ ಏನು? ಕವಚ ಹರಿದವರ ಮೇಲೆ ಹೋರಾಟಿ ಅವನನ್ನು ಸೋಲಿಸುವುದು. ಅವನು ನೇರ ಇದ್ರೆ ಇವನು ಗೆಲ್ಲಿಗೆ ಆಗುವುದಿಲ್ಲ. ಅಷ್ಟೇ ಅಲ್ಲದೆ ಅವನು ಶರಣಾಗಿದ್ದೇನೆ ಹೇಳ್ತಾನೆ, ಆಗ ತಲೆಗಡ್ದಿದ್ದಾನೆ. ಏನ್ ಗೆಲುವು? ಕೈ ಮುಗಿದಿದ್ದಾನೆ, ಎದುರು ನಿಂತಿದ್ದಾನೆ, ಕೇಳ್ತಾ ಇದ್ದಾನೆ, ಶಸ್ತ್ರಗಳನ್ನು ಎಸೆದಿದ್ದಾನೆ. ಇಂತಹ ಸಂದರ್ಭದಲ್ಲಿ ಯಾವ ರಾಜನನ್ನು ಸಹ ಸೋಲಿಸಿ ನಾನು ಗೆದ್ದೆ ಅಂತ ಹೇಳಬೇಡ, ಅವನಿಗೆ ಗೆದ್ದದ್ದು. ಬಲೇನ ವಿಜಿತೋ ಎಷ್ಟೇ ನತಂ ಯುದ್ಧೇತ ಭೂಮಿಪಹ. ಒಂದ್ಸರ್ತಿ ಒಬ್ಬ ಸೋತ್ ನಂತರ ಅವನ ಮೇಲೆ ಹೋರಾಟ ಮಾಡುವುದಲ್ಲ. ಮತ್ತೆ ಎಂತೆಲ್ಲ ಮಾಡ್ತೇನೆ, ನಾನೇ ಎಲ್ಲರನ್ನು ಮುಗಿಸ್ತೇನೆ. ಅವನು ಚೂರು ತುಂಡರಸವು ಒಂದು ಸ್ವಲ್ಪ ಅವನ ಪಾಳೆಯದಲ್ಲಿ ಅವನಿಗೆ ಬೇಡ ಅಂತ ಹೇಳಿಕೊಂಡು ಮಾಡ್ಲಿಕ್ಕಿಲ್ಲ. ಅಂತ ದೊಡ್ಡ ಸಂಗತಿ ಅಲ್ಲ ಅಂತಾರೆ. ಇದು ಹೋರಾಟದ ವಿಶೇಷವೇ ಅಲ್ಲ ವಾಸ್ತವವಾಗಿ. ಬಲೇನ ವಿಜಿತ ಎಷ್ಟ ನತಂ ಯುದ್ಧೇತ ಭೂಮಿಪಹ. ಒಂದ್ಸರ್ತಿ ಸೋತಿದ್ದಾನೆ ಹೇಳಿದ ತಕ್ಷಣ ಮೇಲೆ ಮತ್ತೆ ದಂಡೆತ್ತಿ ಹೋಗಿ ಮುಗಿಸಿ ಬರ್ತೇನೆ ಹೇಳುದಲ್ಲ. ಸಂವತ್ಸರಂ ವಿಪ್ರಣಯೇತ್ ತಸ್ಮಾ ಜ್ಞಾತ ಪುನರ್ಭವೆ. ವರ್ಷ ಕಾಯ್ಬೇಕು. ಅವನು ವರ್ಷದಲ್ಲಿ ಇವನ ಗೆಳೆತನಕ್ಕೆ ಬಂದ್ರೆ ಗೆಳೆತನಕ್ಕೆ ಬರುವಂತೆ ಪ್ರಯತ್ನಿಸಬೇಕು ಅವನು. ಆ ಬಳಿಕ ಅವನೊಂದೊಮ್ಮೆ ಇಲ್ಲ ಅಂತ ಆದ್ರೆ ಮತ್ತೆ ಹೋರಾಟವನ್ನು ಇನ್ನೊಮ್ಮೆ ಕೊಡಬಹುದು. ಅದು ಹೋರಾಟ ಕೊಟ್ಟ ಬಳಿಕವೂ ಒಬ್ಬನನ್ನು ಮಣಿಸುವ ರೀತಿ ಹೇಗೆ ಅಂದ್ರೆ, ಕೊಂದು ಎಲ್ಲ ಅಲ್ಲ, ಅವನಿಗೆ ಅವಕಾಶ ಕೊಟ್ಟು ಇನ್ನೊಮ್ಮೆ ದೇಶವನ್ನು ಕರುಣಿಸಿ. ಯಾವತ್ತು ಸಂವತ್ಸರ ವಿಪ್ರಣಯ ತಂತಾರೆ, ಒಂದು ವರ್ಷ ಕಾಯ್ಬೇಕು. ಅವನು ರೆಡಿಯಾಗಿ ಬರ್ತಾನ, ಹೋರಾಟಕ್ಕೆ ನಿಲ್ತಾನ, ಹೋರಾಟದಲ್ಲಿ ಇಲ್ಲದೇನೆ ಸಂಧಿಯನ್ನೇ ಬಯಸಿ ನಿಲ್ತಾನ, ಎಲ್ಲ ಕಾಯ್ಬೇಕು. ಇದು ಮಾತ್ರ ಇಷ್ಟೇ ಅಲ್ಲ, ನಾರ್ವಾಗ ಸಂವತ್ಸರಾತ್ ಕನ್ಯಾ ಪ್ರಷ್ಟವ್ಯ ವಿಕ್ರಮಾಹೃತ. ರಾಜನನ್ನು ಸೋಲಿಸಿದಾಗ ರಾಜನನ್ನು ತಂದಲ್ಲ, ರಾಜನನ್ನು ತಂದು ಹಿಂಸೆ ಮಾಡಲಿಕ್ಕಿಲ್ಲ, ಅವನು ಬಡಿಲಿಕ್ಕಿಲ್ಲ. ಅವನು ಒಪ್ಪಿಕೊಂಡಿದ್ದಾನೆ, ಸಾಮಂತನಿದ್ದೇನೆ, ಕೈ ಮುಗಿದ್ದಾನೆ, ನಿನ್ನವನಿದ್ದೇನೆ, ಶರಣು ಪಡೆದಿದ್ದಾನೆ ಅವನು. ಆಗ ಗೆಲುವೆಂತದ್ದು. ಅದೇ ರೀತಿ ಒಂದು ವರ್ಷಕ್ಕೆ ಬರಬೇಕು. ಅವನು ಇಲ್ಲಿಂದ ಓಡಿ ಹೋಗಿದ್ದಾನೆ, ಆದ್ರೆ ಒಂದು ವರ್ಷದವರೆಗೆ ಅವನು ಸೈನ್ಯವನ್ನು ಒಟ್ಟು ಮಾಡಿ ಹೋರಾಟಕ್ಕೆ ಬಂದ್ರೆ ಬಂದ, ಇಲ್ಲ ಆದ್ರೆ ಮತ್ತೆ ಗತಿ. ವರ್ಷದವರೆಗೆ ಕಾಯ್ಲಿಕ್ಕೆ ಉಂಟು. ನೋಡಿ, ಹುಡುಗಿಯನ್ನು ಹೋರಾಟದಂಗಳದಲ್ಲಿ ಹುಡುಗಿ ಸಿಕ್ಕಿತವನಿಗೆ. ಹೋರಾಟದಲ್ಲಿ ಶತ್ರುಗಳನ್ನು ಸಂಹಾರ ಮಾಡಿ ಶತ್ರುಗಳ ಸೈನ್ಯದಲ್ಲಿದ್ದ ಹುಡುಗಿಯರನ್ನು ಸಂಪತ್ತನ್ನು ಅವರ ಡೇರೆಯಲ್ಲಿತ್ತು ತಂದಿದ್ದಾನೆ, ಉಪಯೋಗಿಸ್ಲಿಕ್ಕಿಲ್ಲ. ಹುಡುಗಿಯನ್ನಿಲ್ಲ. ಸಂವತ್ಸರ ಅರ್ವಾಕ್ ಅವನು ಹೇಳ್ತಾನೆ, ನಾರ್ವಾಕ್ ಸಂವತ್ಸರಾತ್ ಕನ್ಯಾ ಸ್ಪಷ್ಟವ್ಯ ವಿಕ್ರಮಾರ್ಥ. ಈ ಹೋರಾಟದಂಗಳದಲ್ಲಿ ಪಡೆದಿರತಕ್ಕಂಥ ಹೆಣ್ಣು, ಅದು ಬಲಾತ್ಕಾರದಲ್ಲಿ ಇರಲಿ, ಪೌರುಷದಲ್ಲಿರಲಿ, ಅಥವಾ ಅದಕ್ಕೆ ಸಂಬಂಧಪಟ್ಟವರು ದಾನದಲ್ಲೇ ಕೊಟ್ಟಿರಲಿ, ಇವನು ಹೋರಾಟ ನೋಡಿ, ಒಂದು ವರ್ಷದವರೆಗೆ ಅವನು ಆ ಕನ್ಯೆಯನ್ನು ಉಪಯೋಗಿಸುವಂತಿಲ್ಲ, ಮುಟ್ಟುವಂತಿಲ್ಲ. ಏವಮೇವ ಧನಂ ಸರ್ವಂ ಯಚ್ಚ ಅನ್ಯತ್ ಸಹಸಾರ್ಥಂ. ಹೀಗೆ ಹೋರಾಟದಲ್ಲಿ ರಾಜನ, ಇದು ಮಧ್ಯಾಹ್ನದ ನಿಜವಾದ ಒಂದು ದೃಷ್ಟಿಯಿಂದ ಹೋರಾಟದ ಹೊತ್ತು. ಆ ಹೋರಾಟದಲ್ಲಿ ಆತ ಏನನ್ನೆಲ್ಲ ತಂದಿರುತ್ತಾನೆ, ಪಡೆದಿರ್ತಾನೆ,
ದುಡ್ಡಾಗ್ಲಿ ಇನ್ನೊಂದಾಗ್ಲಿ ಯಾವುದನ್ನು ಸಹ ಒಂದು ವರ್ಷದವರೆಗೆ ಕಬಳಿಸ್ಲಿಕ್ಕಿಲ್ಲವೋ ನೋಡ್ಲಿಕ್ಕಿಲ್ಲ. ಯಾಕೆ ಅಂದ್ರೆ ಮತ್ತೆ ಅವನು ಒಂದು ವರ್ಷದಲ್ಲಿ ಒಟ್ಟು ಮಾಡಿಕೊಂಡು ಹೋರಾಟವನ ಮೇಲೆ ಕೊಟ್ಟರೆ ಹಿಂದಿರುಗಿಸ್ಲಿಕ್ಕೆ ಬರ್ತದೆ ಈ ರಾಜ ಸೋತರೆ. ಈಗ ಸೋಲ ವಿಷಯದಲ್ಲಿ ಹೇಳಿದ್ ಯಾರಿಗೇನು ಗೆಲ್ಲುವುದು ಸೋಲುವುದು ಅಂತ. ಹೀಗಾಗಿ ವರ್ಷದವರೆಗೆ ಹುಡುಗಿಯನ್ನು ಹಾಳು ಮಾಡುವಂತಿಲ್ಲ, ಸೊತ್ತನ್ನು ಉಪಯೋಗಿಸಿ ಖಾಲಿ ಮಾಡುವಂತಿಲ್ಲ. ಅವ ವರ್ಷದ ಒಳಗೆ ಅವನು ಮತ್ತೊಮ್ಮೆ ಹೋರಾಟ ಮಾಡಿ ಇವನನ್ನು ದೂರಗೊಳಿಸಿ ಹಿಂದೆ ಪಡೆದುಕೊಂಡು ಹೋಗಬಹುದು. ಅಷ್ಟೇ ರೀತಿಯಲ್ಲಿ ಆದ್ರಲ್ಲಿ ರಾವಣ ಸೀತೆಗೆ ಹೇಳಿದ್ದು, ನಿಂಗೆ 1 ವರ್ಷ ಅವಧಿ ಕೊಟ್ಟಿದ್ದೇನೆ, ಆ ಬಳಿಕ ನೀನು ಒಪ್ಪದಿದ್ರೆ ನನ್ನ ಬೆಳಗಿನ ಊಟಕ್ಕೆ ನಿನ್ನನ್ನು ಉಪಯೋಗಿಸ್ತಾರೆ ಅಂತ. ಆದ್ರಲ್ಲಿ ಹನುಮಂತಾಗ ಸೀತೆ ಹೇಳ್ತಾಳೆ, ನನಗಿನ್ನು ದ್ವಿಮಾಸೋನಃ ಅಂತ, ನನಗೆ 2 ತಿಂಗಳಿರುವುದು ಅವನು ಕೊಟ್ಟ ವಾಯಿದೆಯಲ್ಲಿ, ತಿಂಗಳ 10 ಕಳೆದಿದೆ ಅಂತ. ಯಾಕೆಂದ್ರೆ ರಾಮ ಹುಡುಕ್ಲಿಕ್ಕೆ ಹೋದಾಗ ಮಂಗಗಳು ಸಿಕ್ಕಿದವು, ಸ್ವಲ್ಪ ಹುಡುಕಿದ್ದಾನೆ ಇಟ್ಕೊಳ್ಳಿ. ಅಯೋಧ್ಯೆಯಿಂದ ಹಂಪೆವರೆಗೆ ಬರಬೇಕಲ್ಲ, ನಡು ಭಾರತದವರೆಗೆ ಬರಬೇಕಲ್ಲ, ಉತ್ತರ ಭಾರತದಿಂದ ಬಂದಿದ್ದಾನೆ. ಮುಂದೆ ಹೋಗುವಾಗ ಆಷಾಢ ಬಂತು, ಮಳೆ ಬಂತು, ಚಾತುರ್ಮಾಸ್ಯ ಬಂತು, 4 ತಿಂಗಳು. ಹಾಗಾಗಿ 4 ತಿಂಗಳು ಸುಮ್ಮನಾಗಿ ಬಿಟ್ಟ, ಹುಡುಕಾಟ ಇಲ್ಲ. ಮತ್ತೆ ಹುಡುಕಾಟ ಆದದ್ದು, ಮತ್ತೆ ಸೀತೆಯನ್ನು ನೋಡಿದ್ದ ಹನುಮಂತ. ಹೀಗಾಗಿ ತಡವಾಗಿದೆ ತನ್ನಷ್ಟಕ್ಕೆ. 10 ತಿಂಗಳು ಕಳೀತಾ ಬಂದಿದೆ ಹನುಮಂತ ಬರುವಾಗ. ಚಾತುರ್ಮಾಸ್ಯಕ್ಕಿಂತ ಮೊದಲು 2 ತಿಂಗಳು ರಾಮ ಹುಡುಕಿದ ಅಯೋಧ್ಯೆಯಿಂದ ಇಲ್ಲಿಯವರೆಗೆ, ಕಾಡಿನಿಂದ ಆಚಿನ ಕಾಡಿನಿಂದ ಪಂಚವಟಿ ಆಚಿನಿಂದ ಈಚೆ ಬರಲಿಕ್ಕೆ. ಅಲ್ಲಿಂದ ಮುಂದಕ್ಕೆ 4 ತಿಂಗಳು ಚಾತುರ್ಮಾಸ್ಯ ಬರೋಬರಿ. ಮತ್ತೆ ಮುಂದುವರಿದಾಗ 1-2 ತಿಂಗಳು ನಡೆದಿದೆ. ಹೀಗಾಗಿ ವರ್ಷದವರೆಗೆ ಇದು ಎಷ್ಟು ಚೆನ್ನಾಗಿದೆ ನೋಡಿ. ಪರರಾಜರ ಸೊತ್ತನ್ನು ತಂದವ ಉಪಯೋಗಿಸುವಂತಿಲ್ಲ, ಹೋರಾಟ ಮಾಡಿ ಮತ್ತವನಿಗೆ 1 ವರ್ಷದ ನಂತರ ಕೊಡ್ಲಿಕ್ಕೆ ಆ ಲೆಕ್ಕದಲ್ಲಿ. ಅದನ್ನ ಗೆಲುವು ಎನ್ನುವುದು ಸುಲಭದ ಸಂಗತಿಯಲ್ಲ. ಧರ್ಮಯುದ್ಧ ಅಂದ್ರೆ ಇಷ್ಟು ಅರ್ಥ, ಇಷ್ಟು ವ್ಯವಸ್ಥೆ, ಸಂಪತ್ತು ಎಲ್ಲದರಲ್ಲಿ. ನತು ವಧ್ಯೇ ಧನಂ ತಿಷ್ಟೇತ್. ಇನ್ನು ಪನಿಷ್ಮೆಂಟ್ ಕೊಡುವಲ್ಲಿ, ದಂಡನೆ ಕೊಡುವಲ್ಲಿ, ದುಡ್ಡಿದ್ದವರಲ್ಲಿ ಮಾಡುವಾಗ ಕೊಲ್ಲಿಕ್ಕೆ ಅವರನ್ನು ಇಲ್ಲ, ಬೇಕಾದ್ರೆ ಅವರ ಸಂಪತ್ತನ್ನು ಲೂಟಿ ಮಾಡುದು ನಿನ್ನ ದೇಶಕ್ಕೆ ಆಗ್ತದೆ. ವೈಶ್ಯರಲ್ಲೆಲ್ಲ ಅನ್ಯಾಯ ಮಾಡಿಕೊಂಡಾಗ ಅವರ ಕೈಯಲ್ಲಿ ದುಡ್ಡು ಉಳಿಯದಂತೆ ಮಾಡು, 0 ಮಾಡಿಬಿಡು. ಅವರಿಗೆ ಶಿಕ್ಷೆ ಕೊಡುವ ರೀತಿ ಪೂರ್ಣ ಕೊಡ್ಲಿಕ್ಕೆ ವಾಸ್ತವವಾಗಿ. ಅದರಂತೆ ಅವರಲ್ಲಿ ಇರತಕ್ಕಂತಹ ಸೊತ್ತುಗಳಿದ್ರೆ, ದನಗಳೆಲ್ಲಿದ್ರೆ ಬೇಯು ಬ್ರಾಹ್ಮಣ ಅಪಾಯ, ಅದನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿಕೊಡು, ಅವರೆಲ್ಲ ಹಾಲು ಕೊಡಿಲಿ ಹೋಗಿ. ಮತ್ತೆ ಎತ್ತುಗಳೆಲ್ಲಿದ್ರೆ ಏನ್ ಮಾಡುದು, ಅವ್ರಿಗೆ ಬೇಡಲ್ಲ. ಯುಂಜೀರನ್ವಾ ಪೆರಡು, ಇದು ನಿನ್ನ ಅರಮನೆಯಲ್ಲಿ ಸೇರಿಕು ಎತ್ತು ಗಾಡಿಗಳನ್ನು. ಅದು ಆಚೀಚೆ ಸಾಮಾನು ಆಚೀಚೆ ಸಗಟು ಆಚೀಚೆ ಹೋಗ್ಲಿಕ್ಕೆ ಆಗ್ತದೆ, ಹೊತ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಸಾಗಾಟ ಮಾಡ್ಲಿಕ್ಕೆ ಆಗ್ತದಲ್ವಾ, ಹಾಕಿ ಕೊಡು ಅಂದ. ಮತ್ತೆ ಕ್ಷಂತವ್ಯಂವ ಪುನರ್ವೆ, ಅವನನ್ನು ಕ್ಷಮಿಸಬೇಕು ವೈಶ್ಯನ, ಇಲ್ಲ ಅವನನ್ನು ಗಡಿಪಾರು ಮಾಡಬಹುದು, ಇಲ್ಲಿಂದ ಬೇರೆ ಕಡೆಗೆ ಕಳಿಸಬಹುದು. ಇಷ್ಟೆಲ್ಲ ವ್ಯವಸ್ಥೆ ಬಹಳ ಚೆನ್ನಾಗಿ ರಾಜ್ಯದಲ್ಲಿ ಇತ್ತು. ಮತ್ತೆ ರಾಜ ಯಾರ್ಯಾರಲ್ಲಿ ಹೋರಾಟ ಮಾಡುದು, ರಾಜೈವ ಯೋದ್ಧವ್ಯ. ವಾಸ್ತವವಾಗಿ ನೋಡಿದ್ರೆ ಹೋರಾಟ ಮಾಡುವುದು ಇತರರಲ್ಲಿ ಅಲ್ಲ, ಸ್ವಯಂ ರಾಜನಾದವ ರಾಜನಿಗೆ ಹೋರಾಟಕ್ಕೆ ನಿಲ್ಲಬೇಕು. ಇದು ಧರ್ಮದ ಯುದ್ಧದ ಕ್ರಮ. ಬೇರೆ ಯಾರ ಜೊತೆಯಲ್ಲಿ ಹೋರಾಟ ಮಾಡೋದು ಧರ್ಮ ಯುದ್ಧ ಅಲ್ಲ, ಅದು ಅಧರ್ಮ ಆಗ್ತದೆ. ಇನ್ನು ಈ ಧರ್ಮ ಯುದ್ಧದಲ್ಲಿ ಒಂದು ಸಂಕಟ ಇದೆ. ಹೋರಾಟ ಮಾಡದ ಇಬ್ಬರು ಇದ್ದಾರೆ ಸಮವಾಗಿ, ಎಂತೆಂಥದ್ದು ಹೊತ್ಕೊಂಡು, ಯಾವ್ಯಾವುದೋ ರೀತಿಯಲ್ಲಿ ಇರಲಿ, ಸೈನ್ಯ ಸಮೇತ ಇರಲಿ. ಅನೀಕೆಯೋಹೋ ಸಮ್ಮತಯೋಹೋ ಯದೀಯಾದ್ ಬ್ರಾಹ್ಮಣ ಅಂತರ. ಯಾರಾದರೂ ಒಬ್ಬ ಬ್ರಾಹ್ಮಣ ತಿಳಿದವ ವೇದಜ್ಞ 2 ಸೇನೆ ನಡುವೆ ಬಂದು ನಿಂತರೆ ಎಂತದಕ್ಕೆ ಪಡೆದಿರ್ಲಿಕ್ಕ, ಅದು ನೋಡ್ಲಿಕ್ಕೆ ಬದಿಯಲ್ಲಿ ಆಗುದಿಲ್ಲ, ಎದುರಲ್ಲಿ ಮಧ್ಯದಲ್ಲಿ ಬಂದು ನಿಲ್ಲುದೆಂತು. ಅನೀಕೆಯೋಹೋ ಅಂತರಯೋ ಅಂತರ ಅಂತಾನೆ, 2 ನಡುವೆ. ಯಾಕೆ ಅಂದ್ರೆ ಅದು ಯಾಕೆ ಅಂದ್ರೆ ಶಾಂತಿ ಮಿಚ್ಚನ್ನು ಭಯತಃ, 2 ಪಕ್ಷದವರಿಗೂ ಶಾಂತಿ ಆಗಲಿ ಅಂತ. ಈ ನಮೂನೆ ಆಗಿದೆ ಅಲ್ಲ. ಅಶ್ವತ್ಥಾಮ ಮತ್ತು ಅರ್ಜುನ ಹೋರಾಟದಲ್ಲಿ ನಿಂತಾಗ, ಬ್ರಹ್ಮಾಸ್ತ್ರದ ಪ್ರಯೋಗ ಉಭಯತ್ರಾದಾಗ ವೇದವ್ಯಾಸರ ಮಧ್ಯೆ ಬಂದು ತಡೆದಿದ್ದಾರೆ ಲೋಕಕ್ಷೇಮಕ್ಕೆ ಅಂತ. ಹಾಗೆ ಇಂತಹ ಸಂದರ್ಭದಲ್ಲಿ ಅರ್ಜುನ ಪ್ರತ್ಯಸ್ತ್ರವಾಗಿ ಬಳಸಿದ್ದಾನೆ, ಅಲ್ಲಿ ಬಳಸಿದ ಹಾಗೆ ಇಲ್ಲಿ ಸಹ ರಾಜರು ಒಂದೊಮ್ಮೆ ಸಹಜವಾಗಿ ಹೋರಾಟ ಮಾಡುವರು. ರಾಜರೇ ಆದ್ರೆ ಸರಿ, ರಾಜರಲ್ಲದೆ ಬೇರೆಯವರ ಜೊತೆಯಲ್ಲೆಲ್ಲ ಹೋರಾಟ ಇದೆಲ್ಲ ಮಾಡ್ಲಿಕ್ಕೆ. ಹಾಗೊಂದೊಮ್ಮೆ ರಾಜರಲ್ಲೇ ಹೋರಾಟ ಮಾಡ್ತಾ ಇರುವಾಗಲೂ ಸೈನ್ಯ ಸಮೇತ ಮಾಡಿದಾಗ ನಡುವೆ ಯಾರಾದ್ರೂ ಬಂದು ಒಬ್ಬ ಬ್ರಾಹ್ಮಣ ನಿಲ್ಲಿಸಿ ಅಂತ ಹೇಳಿದ್ರೆ, ಶಾಂತಿ ಆಗ್ಬೇಕು ಅಂತ ಹೇಳಿದ್ರೆ ನಿಲ್ಲಿಸಬೇಕು. ಮರ್ಯಾದಾಂ ಶಾಶ್ವತಿ ಮಿಂದ್ಯಾತ್ ಬ್ರಾಹ್ಮಣಂ ಯಃ ಅಭಿಲಂಘಯೇತ್.
ಅವ ಹೇಳಿಯೂ ನಿಲ್ಲಿಸದೇ ಇದ್ರೆ ಆ ಚೌಕಟ್ಟನ್ನು ಮೀರಿದವ ಅಂತ ಅರ್ಥ. ಕ್ರಮವೇ ಆಗಿ ಯಾರಾದರೂ ಒಬ್ಬರು ನಿಲ್ಲಿಸಬೇಕು ಎನ್ನುವ ನಿಯಮ ಧರ್ಮಯುದ್ಧದಲ್ಲಿದೆ. ಅದನ್ನ ಅವನು ಅನ್ಯಾಯ ಮಾಡಿದ ಅಂತ ಅರ್ಥ. ರಾಮನ ಅವಮಾನ ಆಯ್ತು, ಅಧರ್ಮ ಆಯ್ತು. ಇದರಿಂದ ಅವನನ್ನು ಲೆಕ್ಕಕ್ಕೆ ಇಟ್ಕೊಳ್ಳಿಕ್ಕೆ ಬಾರ್ದ ಅಂತಾರೆ. ಅಸಂಖ್ಯೇಯ ತದೂರ್ಧ್ವಂ ಸ್ಯಾತ್. ಮುಂದಿನ ಹಂತದಲ್ಲಿ ಗುರುಗಳನ್ನೇ ಒಂದೊಮ್ಮೆ ಹೋರಾಟ ಮಾಡಿ ಘಾಸಿಗೊಳಿಸಿದವನಿದ್ರೆ ಅವನಿಗೆ ಮುಂದೆ ಬ್ರಾಹ್ಮಣ ಹೇಳಿಯೂ ವಿರೋಧ ನಿಲ್ಲಿಸದೆ ಅವನು ಒಂದೊಮ್ಮೆ ಬಂದಿರತಕ್ಕ ಸೈನ್ಯ ಜೊತೆಯಲ್ಲಿ ಕಾದಾಟ ಮುಂದುವರೆದಿದ್ರೆ ಅವನು ನಿಜವಾಗಿ ಚೌಕಟ್ಟು ಧರ್ಮದ್ದು ಮೀರಿದ್ದಾನೆ ಅಂತ ಅರ್ಥ. ಅವನು ನಾಲಾಯಕ್, ಅವನ ಪ್ರಯೋಜನ ಇಲ್ಲ ಅಂತ. ಅವನಿಗೆ ಧರ್ಮ ಲಬ್ಧಾದ್ದಿ ವಿಜಯಾತ್, ಲಾಭಕ್ಕೊಬ್ಬ ವ್ಯತಿಕೋಪವೇ. ನಿಜವಾಗಿ ಯುದ್ಧ ಯಾವುದು ಲಾಭ ಕೇಳಿದ್ರೆ ಧರ್ಮದ ಯುದ್ಧ ಲಾಭ ಶ್ರೇಷ್ಠ. ಅದರ ಬದಲಿಗೆ ನಿಲ್ಲಿಸುವವನನ್ನು ಅವಮಾನಿಸಿಕೊಂಡು ಹೋರಾಟವನ್ನು ನಿಲ್ಲಿಸದೆ ಹೋದರೆ ಅವನು ಮರ್ಯಾದೆಯನ್ನು ಬೌಂಡ್ರಿಯನ್ನು ಒಡೆದ ಅಂತ ಅರ್ಥ, ಅಧರ್ಮವನ್ನು ಮಾಡಿದ ಅಂತ ಅರ್ಥ. ಅವನನ್ನು ಮತ್ತೆ ಉಳಿದ ಕೆಲಸಗಳಲ್ಲಿ ಲೆಕ್ಕಿಸಲಿಕ್ಕೆ ತರಬಾರ್ದು. ಆ ರಾಜನನ್ನು ಅಸಂಖ್ಯೇಯ ತದೂರ್ಧ್ವಂ ಸ್ಯಾತ್. ಅನಾದಿ ಎಷ್ಟು ಸಂತದೆ. ಯಾವ ಸಭೆಗೂ, ಯಾವ ಸಮಾರಂಭಕ್ಕೂ, ಯಾವ ವಿಶೇಷವಾದ ಕೆಲಸಗಳಿಗೂ ಆ ರಾಜ ಬರಲಿಕ್ಕೆ ಇಲ್ಲ. ಅವನು ರಾಜರ್ಷಿಯಾಗಿ ಹೋಗ್ತಾನೆ ಬಿಡಿ. ಆದ್ರೆ ಅವನು ಮಾಡಿದ ಅನ್ಯಾಯ, ಒಬ್ಬ ತಡೆಯಲು ಬಂದ ಬ್ರಾಹ್ಮಣನ ಮಾತಿಗೆ ನಿಂತು ತಡೆಯದೆ ಈ ಸರಹದ್ದುಗಳನ್ನೆಲ್ಲ ಮೀರಿಬಿಟ್ಟಲ್ಲ, ಅವರ ಮಾತನ್ನು ದಾಟಿದ್ನಲ್ಲ, ಇದೇ ದೊಡ್ಡ ತಪ್ಪು ಅಂತ. ಅದನ್ನ ಧರ್ಮಯುದ್ಧದಿಂದಲೇ ಬರತಕ್ಕ ಲಾಭಕ್ಕೆ ಶ್ರೇಷ್ಠ ಇರುವುದು. ಧರ್ಮ ಲಬ್ಧಾದ್ದಿ ವಿಜಯಾತ್ ಕೋನ್ಯ ಲಾಭ ಕೋಪಿ ಅಭ್ಯಧಿಕ ಭವೇತ್. ಧರ್ಮಯುದ್ಧಕ್ಕಿಂತ ಮಿಗಿಲಾದ ಯಾವುದೇ ಯುದ್ಧದ ಲಾಭ ಇಲ್ಲ. ಇನ್ನು ನೀವು ಬೇರೆ ರೀತಿಯಿಂದ ಯುದ್ಧ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ ಅಂತ. ಅಧರ್ಮದ ಯುದ್ಧ ಅದು ಬೇಡ ನಮಗೆ. ಅಧರ್ಮದ ಯುದ್ಧವನ್ನು ನಡೆಸಬಾರದು, ಧರ್ಮ ಯುದ್ಧವನ್ನು ನಡೆಸಬೇಕು. ಅದರಿಂದ ಬಹಳಷ್ಟು ದೊಡ್ಡ ಮಟ್ಟಿನ ಶ್ರೇಯಸ್ಸನ್ನು ರಾಜ ಪಡಿತಾನೆ. ಸಹಸಾ ನ್ಯಾಯಭೂತಾನಿ ಕ್ಷಿಪ್ರಮೇವ ಪ್ರಸಾದೇತ್. ಬೇಗನೆ ಎಲ್ಲ ಜನರನ್ನು ಸಹ ಇವ ತನ್ನ ವಶಕ್ಕೆ ಪಡಿಬೇಕು. ಅವರಿಗೆ ಬೇಕಾದುಗಳನ್ನೆಲ್ಲ ಅವರಿಗೆ ಬೇಗನೆ ಕೊಡಬೇಕು. ಸಾಂತ್ವೇನ ಭೋಗದಾನೇನ ಸರಾಜ್ಞಾ ಸರಾಜ್ಞಾ ಪರಮೋನಯ. ರಾಜನ ಪರಿಪೂರ್ಣವಾದ ಉತ್ತಮವಾದ ನೀತಿವಂತಿಕೆಯನ್ನು ಕೇಳಿದರೆ ಅಂತವರನ್ನು ಒಳ್ಳೆ ರೀತಿಯನ್ನು ನೋಡಿಕೊಳ್ಳುವುದು, ಅವರಿಗೆ ಬೇಕಾದನ್ನು ಕೊಡುವಂಥದ್ದು. ಹೀಗೆ ಮಾಡಿದಾಗ ನಿಜವಾಗಿ ರಾಜ ಧರ್ಮಯುದ್ಧದ ಲಾಭವನ್ನು ಪಡಿತಾನೆ. ಇಲ್ಲದ ಅಧರ್ಮ ಯುದ್ಧದಲ್ಲಿ ಕೆಟ್ಟವರೇ, ಅತ್ಯಂತ ನೀಚರೇ ಸೇರಿರ್ತಾರೆ, ಪ್ರಯೋಜನ ಆಗುವುದಿಲ್ಲ. ಈ ರೀತಿಯಾಗಿ ಧರ್ಮದ ಯುದ್ಧವನ್ನು ಮಾಡುವ ಮೂಲಕ ದೊಡ್ಡ ನೀತಿವಂತಿಕೆಯನ್ನು ಮತ್ತು ಗಮ್ಮತ್ತುಂಟು. ಭುಜ್ಯಮಾನಾ ಹ್ಯಭೋಗೇನ ರಾಷ್ಟ್ರಾತ್ ಅದಿತಾಪಿತಾ ಅಮಿತ್ರಾನ್ ಪರಿಪಾಸೀರನ್ ವ್ಯಸನೋಗ ಪ್ರತೀಕ್ಷಣ. ಈ ರಾಜರ ಮರ್ಜಿ ಹೇಗಿದೆ ಕೇಳಿದ್ರೆ, ನೀವು ಅಧರ್ಮ ಯುದ್ಧದಿಂದ ಗೆಲುವನ್ನು ಸಂಪಾದನೆ ಮಾಡಲಿಕ್ಕೆ ಹೋದ್ರೆ ಜನರು ಅದನ್ನು ನೋಡ್ತಾ ಇರ್ತಾರೆ. ನೀವು ಒಳ್ಳೆ ರೀತಿಯಿಂದ ಪ್ರಜೆಗಳ ಕ್ಷೇಮವನ್ನು ಮಾಡ್ತಾ ಇಲ್ಲ, ಮಾಡುವುದಿಲ್ಲ. ಯಾಕೆ ಕೇಳಿದ್ರೆ, ವಾಸ್ತವವಾಗಿ ಅಧರ್ಮದಿಂದ ಅವರನ್ನು ಪ್ರಜೆಗಳನ್ನು ಇಟ್ಟುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇವನಿಗೆ. ಸಮಾಧಾನ ಪಡಿಸಿ ಅವರಿಗೆ ಬೇಕಾದನ್ನು ಕೊಡೋ ಮೂಲಕ ಮೊದಲು ಗಮ್ಮತ್ನಲ್ಲಿ ಇದ್ದವರು ಈಗ ರಾಜನ ವಿಶೇಷವಾದಂತಹ ಕಾಳಜಿಯಿಂದ ವಂಚಿತರಾದವರು ಏನಾಗ್ತಾರೆ, ಮತ್ತೆ ಅವರು ಅಲ್ಲಿಂದ ಮೆಲ್ಲಕ್ಕೆ ನುಣುಚಿಕೊಳ್ಳುತ್ತಾರೆ, ಹೊರಟೋಗ್ತಾರೆ. ಅವರು ಈ ರಾಷ್ಟ್ರ ತಪ್ಪು ಮಾಡಿದೆ, ರಾಜ ತಪ್ಪು ಮಾಡಿದ್ದಾನೆ, ಅಧರ್ಮ ಹೋರಾಟ ಮಾಡಿದ್ದಾನೆ ಅಂತ ಬೇಸರಿಸಿಕೊಂಡು ಶತ್ರುಪಕ್ಷವನ್ನು ಸೇರ್ತಾರೆ. ಇದು ಚಂದವ? ಅಧರ್ಮ ಯುದ್ಧದ ಪರಿಣಾಮ ಇಲ್ಲಿ ಆಗುತ್ತೆ ಅಂದ್ರೆ, ಬೇಕಾದಂತ ರಾಜರು ಉಳಿದುಕೊಳ್ಳದೆ ಅವರೇ ಹೊರಗೆ ಹೋಗಿ ಶತ್ರುಪಾಳ್ಯದಲ್ಲಿ ಸೇರುತ್ತಾರೆ, ಸೇರಿಕೊಂಡು ಹೋರಾಟವನ್ನು ಮಾಡುತ್ತಾರೆ. ನಿಜವಾಗಿ ಅಮಿತ್ರೋಪಗ್ರಹಂ ಚಾಸ್ಯತೆ ಕುರ್ಯೋ ಕ್ಷಿಪ್ರಮಾಪದಿ. ಆಪತ್ತು ಬಂದಾಗ ಭಾರೀ ಜೋರಿನಲ್ಲಿ ಶತ್ರುಗಳ ಸೈನ್ಯದ ಜೊತೆಯಲ್ಲಿ ಅವರು ಸೇರಿಕೊಂಡು ಭಾರಿ ಖುಷಿಯಾಗಿದ್ದವರಿಗೆ ಈಗ ಶತ್ರು ಸಿಕ್ಕಿದ್ದಾನೆ ನೋಡಿಕೊಳ್ಳಿಕ್ಕೆ. ಅದನ್ನು ಸಂತುಷ್ಟ ಸರ್ವಶೋ ರಾಜವ್ಯಸನಕಾಂಕ್ಷಿಣ. ರಾಜನಿಗೆ ಹೇಗಾದರೂ ಮಾಡಿ ಸೋಲಿಸಬೇಕೆನ್ನುವ ನೆಲೆಯಲ್ಲಿ ಅವರು ಪರದಾಡ್ತಾರೆ. ಮತ್ತು ವಾಸ್ತವವಾಗಿ ಇದಕ್ಕೋಸ್ಕರ ಶತ್ರು ಪಕ್ಷದೆಡೆಗೆ ಅವರು ಹೋಗದಂತೆ
ಅವ್ರಿಗೆ ಒಳ್ಳೆ ರೀತಿಯಾದ ಊಟ ವಸನಗಳನ್ನು ಕೊಟ್ಟು ನಮ್ಮಲ್ಲಿ ಇರುವಂತೆ ಮಾಡಬೇಕು. ಸದಾ ಬಹಳ ಚೆನ್ನಾಗಿ ನಾಮಿತ್ರ ವಿನಿಕರ್ತವ್ಯ, ನಿಜವಾಗಿ ಅವನು ದ್ವೇಷಿಯಾಗಿರಲಿ ಶತ್ರುವೇ ಆಗಿರಲಿ ಅವನಿಗೆ ಅಪಕಾರ ಮಾಡಬಾರದು. ನಾತಿಚ್ಛೇದ್ಯ ಕದಂಚನ, ಅವನನ್ನು ಮುಗಿಸಬಾರದು, ಬಡಿಬಾರದು ಹೆಚ್ಚು. ಅವನು ನೀವೆಲ್ಲ ಹೆಚ್ಚೆಲ್ಲ ಬಡದಾಗಿದ್ರೆ ಅವನು ಸಾಯ್ತಾನೆ ಮತ್ತೆ, ಅದು ಸರಿಯೇ? ಜೀವಿತಂ ಹಿ ಅಪ್ರತಿಚ್ಛನ್ನ ಸಂತ್ಯಜೇತ್, ವಿಶೇಷವಾಗಿ ಅವನು ಬಿಟ್ಟುಕೊಟ್ಟ. ಯಾವತ್ತಾದ್ರೂ ಏಕದಾ ನರ, ನೀವು ಅವನಿಗೆ ಬಡಿತಾ ಇದ್ರೆ ಹೊಡಿತಾ ಇದ್ರೆ, ಶತ್ರು ಇದ್ದಾನೆ, ಸಿಕ್ಕಿ ಬಿದ್ದಿದ್ದಾನೆ, ಅವನು ನೀವು ಅಪಕಾರ ಮಾಡ್ತಾ ಇದ್ದೀರಿ, ಚಿತ್ರಹಿಂಸೆ ಕೊಡ್ತಾ ಇದ್ದೀರಿ, ಬಡಿತಾ ಇದ್ದಾರೆ, ಅವನು ಕೊನೆಗೆ ಸತ್ತೋಗ್ತಾನೆ. ಕಳೆದ ಬಾರಿ ಭೀಷ್ಮ ಹೇಳಿದ್ದ, ಸೋತವನನ್ನು ಚೆನ್ನಾಗಿ ನೋಡಿಕೋ, ಅವನನ್ನು ಅವನವನ ಮನೆಗೆ ಕಳಿಸಬೇಕಾದ್ರೆ ಅಂತ ಅಷ್ಟು ಸ್ಪಷ್ಟ ಹೇಳಿದ್ದು. ಹಾಗಾಗಿ ಶತ್ರು ಇದ್ದಾನೆ ಹೇಳಿಕೊಂಡು ಅವನಿಗೆ ಅಪಚಾರ ಮಾಡಬೇಡಿ, ಒಳ್ಳೆಯ ನೆಲೆಯಲ್ಲಿ ನೋಡಿಕೊಳ್ಳಿ ಅಂತ. ಅವನು ಲಾಭಕ್ಕೆ ಬರ್ತಾನೆ ಮತ್ತೆ ವಿಶೇಷವಾಗಿ ಅಂತ. ಹಾಗಾಗಿ ಎಲ್ಲ ಕಡೆಯಿಂದಲೂ ರಾಜ ಬಹಳ ಚೆನ್ನಾಗಿ ಶತ್ರುಗಳಿಗೂ ಹೊಡೆಯದೆ ಅವರನ್ನು ಉಳಿಸಿ ಬೆಳೆಸಿ ಅವರು ಸಾಯದಂತೆ ಮಾಡಿ ಅವರಿಗೆ ಮನಪರಿಣಾಮ ಆಗುವಂತೆ. ಅಲ್ಪೇನಾಮಿಚ ಸಂಯುಕ್ತ ಸಂರಕ್ಷ್ಯೇತ ಕದಾಶಂ, ವಾಸ್ತವವಾಗಿ ಕೆಲವೊಮ್ಮೆ ತುಷ್ಯತ್ತೇವ ಅಪರಾಧಿಕ, ಅಪರಾಧಿಯನ್ನು ನಾವು ಸಂತೋಷಪಡಿಸಿದ ಹೇಗೆ ಕೇಳಿದ್ರೆ ಅವನಿಗೆ ಸ್ವಲ್ಪ ಆದ್ರೂ ಉಪಕಾರ ಮಾಡಿಬಿಟ್ರೆ ಆಯ್ತು. ಓ, ನನಗೂ ಉಪಕಾರ ಮಾಡಿದ್ದ, ನಾನು ಅವನ ಮೇಲೆ ದಂಡೆತ್ತಿ ಹೋಗಿದ್ದೇನೆ, ಹೊಡೆದು ಬಂದು ಉರುಳಿಸ್ತೇನೆ ಹೊರಟೆ, ನನ್ನನ್ನು ಬಚಾವ್ ಮಾಡಿದ್ದಷ್ಟು ಉಪಕಾರ ಮಾಡಿ ಕಳಿಸಿದ್ದಾನೆ ಅಂತ ಅವನಿಗೆ ಜಾಸ್ತಿ ಹೆಮ್ಮೆ ಅನಿಸ್ತದೆ. ಅದು ನೀವು ಶತ್ರುವಂತೆ ನೋಡಬೇಡಿ, ಪುಣ್ಯವನ್ನು ಕಟ್ಟಿಕೊಳ್ಳಿ, ಅವರು ಒಳ್ಳೆಯವರನ್ನು ಆಗಿಸಿ ಮಾಡಿಕೊಳ್ಳಿಕ್ಕೆ ನೋಡಿ. ಒಂದು ಸಣ್ಣ ಕೆಲಸ ಮಾಡಿದ್ರೆ ಅವರು ಪರ್ವತದಾಗಿ ಅದನ್ನು ಯಾಕೆ ಶತ್ರುವಿನಿಂದ, ಅವನಿಗೆ ಇವರು ಶತ್ರು ಅಲ್ವಾ, ಶತ್ರುವಿನಿಂದ ಏನಾದರೂ ಸಹಾಯ ಬಂದರೆ ಅದು ದೊಡ್ಡ ಸಂಗತಿ ಆಗ್ತದೆ ಜನರಿಗೆ. ಓಹ್, ನಮ್ಮನ್ನು ಇಷ್ಟಪಟ್ಟಿದ್ದಾನೆ, ಒಪ್ಪಿಕೊಂಡಿದ್ದಾನೆ. ಆದ್ರಿಂದ ಅವನು ಪ್ರಾಣ ಬಿಡ್ಲಿಕ್ಕೆ ಹೋಗುವುದಿಲ್ಲ. ಇಲ್ಲಾದ್ರೆ ಕೆಲವರು ಬಹಳ ದುಃಖದಿಂದ ಸಾವನ್ನೇ ಅನುಭವಿಸ್ತಾರೆ. ಹಾಗಾಗಿ ಸಣ್ಣ ಪುಟ್ಟದಾದ ಏನೋ ಒಂದು ಚಿಕ್ಕ ದಂಡದಿಂದ ಅಂತವರನ್ನು ನಿಲ್ಲಿಸಲಿಕ್ಕೆ ಆಗ್ತದೆ. ಶತ್ರುಗಳನ್ನು ಮುಗಿಸುವುದು, ಬಡಿಯುವುದು ಬೇಡ ಅಂತ ವಾಸ್ತವವಾಗಿ. ಅವರು ಖಂಡಿತವಾಗಿ ಶುದ್ಧಂ ಜೀವಿತಮೇವಾಪಿ ತಾದೃಶಃ ಅವನು ಬಹುಮನಿಯತೆ. ನೀವು ಅವನನ್ನು ತಿದ್ದಿದಾಗ ಆಗ್ತದೆ. ಉಪಕಾರ ಮಾಡಿದ್ದು ನೋಡಿದಾಗ ಸಾಯಲಿಕ್ಕೆ ಹೊರಟ ಉಪವಾಸ ವಿಶೇಷವಾದದ್ದು ಉಪಕಾರ ಮಾಡಿದ್ದಾರೆ, ಉಪಕಾರವನ್ನು ಅವನು ಮರೆಯುವುದೇ ಇಲ್ಲ. ಓ ಹೇಳಿಕೊಂಡು ಅಂದು ಉಪಕಾರ ಮಾಡಿದ ಮತ್ತೊಂದು ನೀನನ್ನು ಬಡಿಯುವುದು ಅಂದ್ರೆ ಅದು ಅಪಚಾರ ಆಗ್ತದೆ. ಅದನ್ನು ಹಾಗೆ ಮಾಡಬೇಡಿ, ಅವರಿಗೆ ಗೌರವ ಕೊಡಿ ಅಂತಾನೆ. ಒಳ್ಳೆಯ ರೀತಿಯಿಂದ ಮತ್ತೊಂದು ರಾಜನು ಆಯುಧ ಇಲ್ಲದೆ ಕವಚ ಇಲ್ಲದೆ ನಿನ್ನವಿದ್ದೇನೆ ಎಂದು ಕೈ ಮುಗಿದಾಗೆಲ್ಲ ಅವನನ್ನು ನೀವು ನೋಡಿಕೊಂಡ್ರೆ ಬಹಳ ದೊಡ್ಡ ರಾಜ್ಯವನ್ನು ಕಟ್ಟಿದಾಗ ಆಗ್ತದೆ. ಅದು ಮಾತ್ರ ಹೋರಾಟದಲ್ಲಿ ಬಂದಿರತಕ್ಕ ಹೋರಾಟ ಕೊಟ್ಟು ಸೋಲರು ನಿಂತ ರಾಜರ ಕಥೆಯಲ್ಲಿ ಮಾತ್ರ ಅಲ್ಲ, ಎಲ್ಲರ ವಿಷಯದಲ್ಲಿ ಹೇಳ್ತಾನೆ. ವಾಸ್ತವವಾಗಿ ಋತ್ವಿಗ್ ಪುರೋಹಿತ ಆಚಾರ್ಯ ಏಚಾಸ್ಮಿನ್ ವಿಶೇಷವಾಗಿ ಭಗವಂತನ ಬಗ್ಗೆ ಎಚ್ಚರವನ್ನು ಪಡೆದಿರುವವರು, ಕೇಳಿಕೊಂಡವರು, ತುಂಬಾ ಬಹುಶ್ರುತ ಯಚಾನ್ಯೇ ಶ್ರುತ ಸಮ್ಮತ, ಕೇಳಿಕೊಂಡವರು ಅಂತ ಹೇಳುವುದರಲ್ಲಿ ಎಲ್ಲರೂ ಯಾರೆಲ್ಲ ನಿಮಗೆ ಇಷ್ಟಕ್ಕೆ ಬಂದಿದ್ದಾರೆ, ಒಳ್ಳೆ ಕೆಲಸ ಮಾಡಿದವರು, ಯಜ್ಞ ಮುಖದಿಂದ ಆರಾಧನೆ ಮಾಡಿದವರು, ಭಗವಂತನ ಬಹುಬಗೆಯಿಂದ ಮನೆಗೆ ಕರೆದವರು, ಇನ್ನು ಭಗವಂತನ ವಿಶೇಷವಾದ ಸನ್ನಿಧಾನ ಉಳ್ಳವರ ಬಗ್ಗೆ ಎಚ್ಚರವುಳ್ಳವರು, ಇಂಥವರಿಗೆಲ್ಲ ಋತ್ವಿಕ್ ಪುರೋಹಿತಾಚಾರ್ಯ ಯಚಾನ್ಯೇ ಬಹಳಷ್ಟು ಶ್ರುತ ಬಹುಶ್ರುತ ಅಂತ ಕೇಳಿಕೊಂಡ ಭಾರಿ ಚಿಂತನೆಯಲ್ಲಿ ನಿಂತವರು, ಇಂಥವರು ಉಳಿದವರು. ಇವರೆಲ್ಲರನ್ನು ಸಹ ಬಹಳ ಚೆನ್ನಾಗಿ ಪೂಜಾರ್ಹ ಪೂಜಿತಾಯೇನ ಸವೈ ಲೋಕಜಿದುಚ್ಯತೆ, ಇವರು ಸಮ್ಮಾನಾರ್ಹರು, ಪೂಜ್ಯರಿದ್ದಾರೆ, ಗೌರವಕ್ಕೆ ಪಾತ್ರರಿದ್ದಾರೆ, ಇಂಥವರನ್ನು ಗೌರವಿಸಬೇಕು. ನೋಡಿ, ಒಂದು ಬ್ರಾಹ್ಮಣ ಅಡ್ಡ ಬಂದು ಹೋರಾಟವನ್ನು ನಿಲ್ಲಿಸುವುದರಲ್ಲಿ ಬಂದ ಕತೆ ಎಲ್ಲಿವರೆಗೂ ಹೋಯ್ತು ಕೇಳಿದ್ರೆ, ದ್ರೋಣ ಸೇನಾಪತಿ ಇದ್ದವನ್ನು ಪೂಜೆ ಮಾಡಿದ ಗೌರವ ಕೊಟ್ಟು. ಆದ್ರೆ ಲೋಕದಲ್ಲಿ ಕ್ರಮ ಹೇಗೆ ಕೇಳಿದ್ರೆ, ಯಾರೊಬ್ಬ ಅಡ್ಡ ಬಂದ್ರು ಅವನನ್ನು ಮುಗಿಸುವುದಲ್ಲ, ಬಡಿಯುವುದಲ್ಲ, ಅವನು ನಿಲ್ಲಿಸಲಿಕ್ಕೆ ಇಷ್ಟದಲ್ಲಿ ಬಂದಿದ್ರೆ ಅವನನ್ನು ನೀವು ಗೌರವಿಸಬೇಕು. ಹಾಗೆ ಹೇಳ್ತಾ ಎಲ್ಲರನ್ನು ಋತ್ವಿಕ್ ಪುರೋಹಿತ ಆಚಾರ್ಯ ಎಲ್ಲ ಶಬ್ದಗಳನ್ನು ಬಳಸ್ತಾನೆ. ಇವರೆಲ್ಲರೂ ಬೇರೆ ಬೇರೆ ಆದ ಗ್ರೇಡ್ ಅಲ್ಲಿ ಇದ್ದಾರೆ ತಮ್ಮ ತಮ್ಮ ಅಧಿಕಾರದ ವ್ಯವಸ್ಥೆಯಲ್ಲಿ. ಹಾಗಾಗಿ ಅಂತವರನ್ನು ಬಹಳ ಚಂದವಾಗಿ ನೋಡಿಕೊಳ್ಳಬೇಕು. ನೋಡಿಕೊಂಡ್ರೆ ನೀನು ಇಡೀ ಲೋಕ ಗೆದ್ದಾಗ. ಯಾಕೆಂದ್ರೆ ಅವರು ಎಲ್ಲರ ಮನೆಯವರ ಕುಲ ಪುರೋಹಿತರು ಅಲ್ವಾ, ಋತ್ವಿಜರು, ಪುರೋಹಿತರು, ಆಚಾರ್ಯರೆಲ್ಲ ದೊಡ್ಡ ದೊಡ್ಡ ಫಾಲೋವರ್ಸ್ಗಳನ್ನು, ಅಭಿಮಾನಿಗಳನ್ನು, ಶಿಷ್ಯವರ್ಗವನ್ನು ಪಡೆದವರು.
ಹಾಗೆ ಒಂದ್ಸರ್ತಿ ಅವರಿಗೆ ಕನ್ವಿನ್ಸ್ ಮಾಡಿ ತಾನು ಯಾರು, ತಾನು ಯಾವ ಉದ್ದೇಶದಿಂದ ಈ ಲೇಖದಲ್ಲಿ ಜನರಿಗೆ ದಂಡನೆಯನ್ನ ಇತರವನ್ನ ಕೊಟ್ಟಿದ್ದೇನೆ ಅಂತ ತಿಳಿಸಿಕೊಟ್ರೆ ಅವರದನ್ನು ಮಾಧ್ಯಮಗಳಲ್ಲಿ ಅಷ್ಟೇ ಮುಳುಗಿಸುವ ಮೂಲಕ ದೊಡ್ಡ ಸಂಗತಿ ಆಗ್ತಾರೆ. ಹೀಗಾಗಿ ಇವರನ್ನೆಲ್ಲ ಗೌರವಾರ್ಹರನ್ನು ಗೌರವಿಸಬೇಕು. ಇವನ್ ಶತ್ರು ಇದ್ರೆ ಅವನನ್ನು ಗೌರವಿಸುವ ಮೂಲಕ ಅವನಿಂದ ಒಳ್ಳೆಯದಾಗುವಂತೆ. ಅವನು ಊಟ ಕೊಟ್ಟ, ನಾಳೆ ಯೋಚನೆ ಮಾಡಿ ಹೇಳ್ತಾನೆ ಊಟಕ್ಕೂ ಅಲ್ಲ ಅಷ್ಟಕ್ಕೆ ಉಳಿದದ್ದಕ್ಕೂ ನಾವೇ ಇದ್ದೇವೆ ಅಂತ. ಹಾಗಾಗಿ ಅಮಿತ್ರರು ಮಿತ್ರರಾಗುವ ಸಂಭವ ಇರ್ತದೆ. ಹೀಗಾಗಿ ಗೌರವಿಸುವುದು ರಾಜನ ಧರ್ಮ. ಗೌರವಿಸುವುದರ ಮೂಲಕ ಲೋಕ ಜಿತ್, ಇಡೀ ಲೋಕವನ್ನು ಗೆಲ್ಲುವುದು. ಲೋಕ ಅಂದ್ರೆ ಲೋಕಸ್ತು ಭುವನೇ ಜನೆ ಅಂತ, ಮನುಷ್ಯ ಲೋಕವೇ. ಮನುಷ್ಯ ಲೋಕವನ್ನು ಗೆಲ್ಲುವ ಮೂಲಕ ರಾಜ ಬಹಳ ದೊಡ್ಡದಾಗ್ತಾನೆ. ಹಾಗಾಗಿ ಮುಖ್ಯವಾಗಿ ಮಾಡಬೇಕಾದ್ದು ಋತ್ವಿಜರನ್ನು, ಪುರೋಹಿತರನ್ನು, ಆಚಾರ್ಯರನ್ನು ಗುರುತಿಸುವುದು, ಅವರನ್ನು ಸನ್ಮಾನಿಸುವುದು. ಇದು ಪ್ರತಿನಿತ್ಯದ ಕರ್ಮ. ಇವನು ಹೋರಾಟ ಧರ್ಮದಲ್ಲಿ ಹೋರಾಟಕ್ಕೆ ಹೋಗುವ ಪ್ರತಿನಿತ್ಯ ಪುಣ್ಯಾದಿಗಳನ್ನು ಕೇಳಿಸಿ ಹೇಳಿಸಿ ಹೋಗ್ತಿದ್ದ ಅಂತ ಮಾತುಗಳಿವೆ. ಇಲ್ಲಿಯೂ ಬಹಳ ಚಂದವಾಗಿ ಹೇಳ್ತಾರೆ, ನೀನು ಯಾರನ್ನು ಬಡಿಯಬೇಡ, ಅದು ಕೆಟ್ಟವರಿರಲಿ ಒಳ್ಳೆಯವರಿರಲಿ, ಅವರ ಎಲ್ಲವನ್ನು ನೀನು ಸ್ವೀಕಾರ ಮಾಡು. ಸ್ವೀಕರಿಸಿ ಅವರನ್ನು ಅಮಿತ್ರರಿದ್ದರೆ ಅವರನ್ನು ಸಹ ಸ್ವೀಕರಿಸುವಂತ ಪ್ಲಾನ್ ಮಾಡು. ನೀನು ದ್ವೇಷವನ್ನು ಮಾಡ್ತದೆ ದೊಡ್ಡದಾಗ್ತದೆ, ದ್ವೇಷಕ್ಕೆ ಕೊನೆ ಇಲ್ಲ ಆಗ್ತದೆ. ಅಂದ್ರೆ ರಾಗದ್ವೇಷಗಳನ್ನು ಬಿಟ್ಟು ಮರೆತು ಗೌರವಕ್ಕೆ ಮಾತ್ರ ಅದನ್ನು ಚೆನ್ನಾಗಿ ಗೌರವಿಸಿಕೊಂಡು ಬರುವಂತದ್ದು ರಾಜನ ಧರ್ಮ. ಆದ್ರೆ ರಾಜ ಆಗ ಪ್ರಜೆಗಳನ್ನು ಗೆದ್ದ ಅಂತ ಆಗ್ತಾನೆ, ದೇಶದ ದೊರೆಯಾಗ್ತಾನೆ. ಲೋಕ ಅಂದ್ರೆ ಎರಡು ಅರ್ಥ. ಅವನು ಶಾಸ್ತ್ರವನ್ನು ಬಲ್ಲವನು ಆದದ್ದು ಹೌದು ಅಂತ ಆಗ್ತದೆ. ಹೀಗೆ ಬಹಳ ಚಂದವಾಗಿ ಅನೇಕ ಮುಖದ ರಾಜಧರ್ಮಗಳನ್ನು ಹೇಳುತ್ತಾ, ಇದರಲ್ಲಿ ನಮಗೆ ಮುಖ್ಯವಾಗಿ ರಾಜಧರ್ಮದ ವಿಷಯದಲ್ಲಿ ರಾಜನಿಗೆ ಹೇಳಿದ್ದು ನಮಗೆ ಎಷ್ಟು ಲಾಭ ಕೇಳಿದ್ರೆ, ನಾವು ಗೌರವಿಸಬೇಕು ಎನ್ನುವುದು ಅರ್ಥ ಮಾಡಲಿಕ್ಕೆ. ದೇವರ ವಿಷಯದಲ್ಲಿ ಧರ್ಮಕರ್ಮವನ್ನು ಮಾಡತಕ್ಕಂಥ ಋತ್ವಿಜರು, ಪುರೋಹಿತರು, ಆಚಾರ್ಯರು, ಇಲ್ಲಿ 7 ಶಬ್ದಗಳು ಪೂರ್ಣ ಅರ್ಥಗಳಲ್ಲಿ ಚಿಂತನೆ ನಡೆಸಿ ಜನರನ್ನು ಈ ಮಾರ್ಗದಲ್ಲಿ ತಯಾರು ಮಾಡಿದವರು ಆಚಾರ್ಯರು, ತಯಾರಾದವರು ಋತ್ವಿಕಗಳು. ಅದರಲ್ಲಿ ಒಬ್ಬ ಪ್ರಧಾನವಾದ ಅಗ್ನಿಕಾರ್ಯ ಮಾಡುವಲ್ಲಿ ಪುರೋಹಿತ, ಹೋತೃ ಇಟ್ಟುಕೊಳ್ಳಿ, ಅಥವಾ ಪುರೋಹಿತ ಅಂತ ಹೇಳಿಕೊಂಡು ಅಧ್ವರ್ಯವನ್ನು ಯಜುಪ್ರಧಾನ ಆದವನ್ನ ಇಟ್ಟುಕೊಳ್ಳಿ, ಅದು ಆದೀತು. ಹೀಗೆ ಅಲ್ಲಿರತಕ್ಕ ಎಲ್ಲ ಜನರನ್ನು ಸಹ ಪರಂಪರೆಯಲ್ಲಿ ನಾವು ಮಾಡುವ ಎಲ್ಲಾ ಯಜ್ಞಗಳಲ್ಲಿಯೂ ಯಜ್ಞವನ್ನು ನಮಗೆ ಹೇಳಿಕೊಟ್ಟ, ಯಜ್ಞವೇ ವಿಷ್ಣು ಅಂತ ಯಜ್ಞವನ್ನು ಹೇಳಿಕೊಟ್ಟ ವ್ಯಕ್ತಿಗೆ, ಅದಕ್ಕೆ ಪರಿಕರಗಳನ್ನು ಒಟ್ಟು ಮಾಡಿದ ಜನರಿಗೆ, ಇವರೆಲ್ಲರಿಗೂ ಪುಣ್ಯ ಇದೆ. ಆದ್ರಿಂದ ಅವರೆಲ್ಲರೂ ಪೂಜಾರ್ಹರಾಗಿದ್ದಾರೆ. ಭಗವಂತನ ಪಾತ್ರ ವಿಶೇಷರಾಗಿ ಪೂಜಾರ್ಹರು, ಸುಮ್ಮನೆ ಅಲ್ಲ, ಶಾಸ್ತ್ರದ ನೆಲೆಯಲ್ಲಿ ಪೂಜಾರ್ಹರು. ಅದನ್ನ ಅವರನ್ನು ಸಂತೋಷಗೊಳಿಸುವ ಮೂಲಕ ರಾಜ ಸಂತೋಷವನ್ನು ಉಣುತ್ತಾನೆ, ಇಡೀ ಲೋಕದ ದೊರೆ ಆಗಲಿಕ್ಕೆ ಸರಿಯಾಗ್ತಾನೆ ಅಂತ ಹೇಳಿ ನಾವು ಲೋಕವನ್ನು ಗೆಲ್ಲಲು ಈ ರೀತಿಯಾಗಿ ಬಹಳ ಚಂದವಾಗಿ ಭಗವಂತನ ಭಕ್ತರ ಸಹವಾಸವನ್ನು ಮಾಡುವ ಮೂಲಕ, ಭಗವಂತನ ಭಕ್ತರ ಸನ್ನಿಧಾನವುಳ್ಳವರ ಗೌರವವನ್ನು ಕೊಡುವ ಮೂಲಕ ಅದನ್ನು ಪಡೀಲಿಕ್ಕೆ ಆಗ್ತದೆ ಅನ್ನುವ ಮೂಲಕ ಮುಂದಿನ ಚಿಂತನೆಗಾಗಿ ಮತ್ತೆ ಸೇರುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣ. ನಾರಾಯಣ ನಾರಾಯಣ ನಾರಾಯಣ.